ನಿಮ್ಮ ಅರ್ಜಿಯನ್ನು ಪರಿಗಣಿಸಿ ನಿಮಗೆ ಆಸಕ್ತಿ ಇದ್ದರೆ ಇಂಥ ದಿನ ಸಂದರ್ಶನಕ್ಕೆ ಕರೆದಿದ್ದೇವೆ, 2 ಭಾವಚಿತ್ರದೊಂದಿಗೆ ನಿಮ್ಮ ಅಭಿನಯಕ್ಕೆ ಸಂಬಂಧಪಟ್ಟಿದ್ದನ್ನು ತಯಾರಿಸಿ ಬನ್ನಿ ಅಂತ ಏನೋ ಒಂದು ಮ್ಯಾಟ್ರ್ ಇದೆ. ಮತ್ತು ಸಿನಿಮಾಕ್ಕೆ ಹೋಗೋದಕ್ಕೆ ಈಗ ಖರ್ಚಿಗೆ ದುಡ್ಡು ಬೇಕು. ಬೆಂಗಳೂರು ಹೋಗಿ ಬರೋದಕ್ಕೆ ಹೇಗೆ ಅರೇಂಜ್ ಮಾಡೋದು? ಮನೆಯಲ್ಲಿ ಹೇಳಿದರೆ ಬಿಡಲ್ಲ ಅವರು. ಸಿನಿಮಾ ಅಂದರೆ ನಮಗೆ ಯಾರಿಗೂ ದೊಡ್ಡ ಪ್ರಭಾವ ನಮ್ಮಲ್ಲಿ ಇಲ್ಲ. ಮನೆಗೆ ಬಂದು ನನಗೆ ಆಹ್ವಾನ ಸಿಕ್ಕಿದಂಥ ಅವಕಾಶ ಅದು. ಹಾಗಾಗಿ ನಾನು ನಿಮಗೆ ಫಸ್ಟ್ ನಾನು ಕಾಶಿನಾಥ್ ಅಂದ ಕೂಡಲೇ ನನಗೊಂಥರ ಭಾವನೆ ಆ ಥರ ಅರಳಿದ್ದ ಆ ಕಾರಣಕ್ಕಾಗಿ. ಅಲ್ಲಿ ಏನಂದರೆ ಆ ಸಿನಿಮಾದ ಪ್ರಧಾನ ಅಂಶವೇ ನನ್ನ ಮೀಸೆ. ಆ ಮೀಸೆಗೆ ಬೇರೆ ಬೇರೆ ಆಕಾರಗಳನ್ನು ಕೊಡೋದಿದೆ. ಆ ಮೀಸೆಯೇ ನನಗೊಂದು ಪ್ರಾಧಾನ್ಯ. ಫಸ್ಟ್ ಫಿಲ್ಮಿಗೆ ಮೀಸೆ ಬಳಸ್ಕೊಂಡೆ, ಆಮೇಲೆ ಅವಳೇ ನನ್ನ ಹೆಂಡತಿಲಿ ಮೀಸೆ ಹೊತ್ತ ಗಂಡಸು ನಾನೇ ಆದೆ. ನೂರೊಂದು ನೆನಪು. ಹಾಗೆ ಫೈನಲ್ ಇಯರ್ ಆಗ್ತಾ ಇರಬೇಕಾದ್ರೆ ಕಾಶಿನಾಥರು ಕರೆದ್ರಲ್ಲ, ಅದೇ ಅದಕ್ಕೆ ಬರ್ತೀನಿ. ಅದು ಬರೋದಕ್ಕಿಂತ ಮುಂಚೆ ಈ ನೀವು ಮ್ಯಾಜಿಕ್ನ ಮಾಡ್ತಿರ್ಬೇಕು, ನಿಮಗೆ ಅವಾಗ 100 ರೂಪಾಯಿ 150 ರೂಪಾಯಿ ಸಂಭಾವನೆಗಳು ಈ ಥರ ಬರ್ತಾಯಿತ್ತು. ಒಂದು ಸತಿ ನೀವು ಬೆಂಗಳೂರಿನಲ್ಲಿ ಒಂದು ಘಟನೆ ನಡೆದಿದೆ. ಆ ಘಟನೆ ನಡೆಯೋಕ್ಕೆ ಮುಂಚೆ ಮದುವೆ, ಮೇಡಮ್ ಅವರು ಎಲ್ಲಿಯವರು, ಯಾವ ಊರಿನವರು, ಹೇಗೆ ಪ್ರಪೋಸಲ್ ಬಂದಿದ್ದು, ಮೇಡಮ್ ಅವ್ರ ಹೆಸರೇನು? ನಮ್ಮದು ಮೇಡಮ್ ಹುಟ್ಟಿದ್ದು ನಾರ್ತ್ ಕೆನರಾ, ಬೆಳೆದಿದ್ದು ದಾವಣಗೆರೆ. ಓಹ್, ಹಾಗೆ ಅವರ ತಂದೆಯವರು ವ್ಯವಹಾರ ಮಾಡ್ಕೊಂಡಿದ್ದಾಗ ಅವರ ವ್ಯವಹಾರದಲ್ಲಿ ಒಂಚೂರು ಏರುಪೇರಾಗಿ ಆ ವ್ಯವಹಾರವನ್ನು ಮತ್ತೆ ಗಟ್ಟಿಗೊಳಿಸ್ಲಿಕ್ಕಾಗಿ ನಮ್ಮ ಮನೆಯವರ ಅಮ್ಮನ ಮನೆ ಉಪ್ಪುಂದ. ಅವರು ಬೆಳೆದಿದ್ದ ದಾವಣಗೆರೆ ಆದರೂ, ನಿಮ್ಮ ಅತ್ತೆಯವರು ಉಪ್ಪುಂದದವರೇ. ಇವರು ಬೆಳೆದಿದ್ದ ದಾವಣಗೆರೆ ಆದರೂ ಕೂಡ ಅವರ ತಂದೆಯ ವ್ಯವಹಾರದಲ್ಲಿ ಸ್ವಲ್ಪ ಏರುಪೇರಾಗಿರೋದ್ರಿಂದ ಒಂದು ಹೊಸ ವ್ಯಾಪಾರ ಸ್ಟಾರ್ಟ್ ಮಾಡಬೇಕು ಅಂತ ಆದಾಗ ಅವರ ಅಮ್ಮನ ಸೈಡ್ನಿಂದ ನೀವು ಉಪ್ಪುಂದಕ್ಕೆ ಬನ್ನಿ, ಇಲ್ಲೇ ಒಂದು ಅಂಗಡಿ ಮಾಡ್ಬೋದು, ಇಲ್ಲೇ ನಾವು ಒಂದು ವ್ಯವಹಾರ ಸ್ಟಾರ್ಟ್ ಮಾಡುವಂತ. ಹಾಗೆ ಅವರು ಇಲ್ಲಿ ಬಂದು ಒಂದು ಶಾಪನ್ನು ಓಪನ್ ಮಾಡಿದ್ರು. ಏನು ಶಾಪು ಸರ್? ರಾಮದೇವ್ ಸ್ಟೋರ್ಸ್ ಅಂತ, ದಿನಸಿ ಮತ್ತು ಕಟ್ಲೇರಿ ಶಾಪು. ಹಾಗೆ ಅದು ರನ್ನಿಂಗ್ನಲ್ಲಿತ್ತು. ಸೊ ಇವರು ಬೇರೆ ಬೇರೆ ಊರಾದರೂ ಕೂಡ ನನಗೆ ಬುದ್ಧಿ ಬರುವಾಗ ಇವರೇ ಕಣ್ಣೆದ್ರು ಓಡಾಡ್ತಾ ಇದ್ದಿದ್ದರಿಂದ. ಲವ್ ಮ್ಯಾರೇಜಾ? ಅಲ್ಲ, ನನ್ನ ತಂಗಿಯ ಕ್ಲಾಸ್ಮೇಟ್. ಓಕೆ. ಹಾಗಂತ ಲವ್ ಅಂತಲ್ಲ, ಅದು ಮದುವೆ ಸಂದರ್ಭ ಬಂದಾಗ ನಮ್ಮ ಅಮ್ಮ ತೀರ್ಕೊಂಡ ಮೇಲೆ ಮನೆಯಲ್ಲಿ ಇದ್ದ 5 ಜನ ಅಕ್ಕ ತಂಗಿಯರು ಹೊರಗಿದ್ದಾರೆ, ಅಪ್ಪ ಒಬ್ಬರೇ, ನಾನೊಬ್ಬನೇ, ಮನೆಗೆ ಯಾರು ಬೇಕಲ್ಲ. ಸೊ ಏನು ಮಾಡೋದು ಅಂತ ಹಾಗೆ ಅಮ್ಮ ತೀರಿ ಹೋಗಿ 1.5-2 ವರ್ಷದ ನಂತರ ಹೀಗೆ ಇವರೇನು ಏನು ಅಂತ ಹೀಗೆ ಮನಸ್ಸಿಗೆ ಬಂದಾಗ ಇವರ ಅಣ್ಣನ ಹತ್ರ ಕೇಳಿದೆ, ಹೀಗೆ ನೋಡು ಮಾರ ಅಂಥೇಳಿ. ಅವನ ಪ್ರಸ್ತಾಪ ಅವನ ಅಮ್ಮ ಅಪ್ಪನಲ್ಲಿ ಇಟ್ಟ. ಅವರ ಅಪ್ಪ ಅಮ್ಮ ತಂದು ಜಾತಕ ನಮ್ಮ ತಂದೆಯವ್ರ ಕೈಯಲ್ಲಿ ಕೊಟ್ಟು, ಒಂದು ವೇಳೆ ಜಾತಕ ಮೇಳಮೇಳಿ ಆಗದೇ ಇದ್ದರೆ ನನ್ನ ಜಾತಕವನ್ನು ಬದಲು ಮಾಡಲಿಕ್ಕೆ ನಾನು ತಯಾರಿದ್ದವ. ಹಾಗಂತ ಲವ್ ಅಂತಲ್ಲ, ಅಂದರೆ ಒಂದು ಊರಿನಲ್ಲಿ ಪರಿಚಯದವರೇ ಆಗಿರ್ತಾರೆ, ಮತ್ತು ನಾನು ತಿರುಗಾಟ ಮಾಡಿದರೂ ಕೂಡ ನಮ್ಮ ಮನೆಯವರಿಗೆ ಅವ್ರ ಮನೆ ಹತ್ತಿರ ಇದೆಯಲ್ಲ ಅನ್ನೋದೊಂದು ಸ್ವಾರ್ಥ, ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಆದರೆ ಹಾಗಂತ ಎಲ್ಲರೂ ಮನಸ್ಸಿಗೂ ಒಟ್ಟು ಪರಿಚಯ ಇದ್ದು ಒಂಥರ ಪ್ರೀತಿ ಲವ್ ಥರನೇ ಮಾಡ್ಕೊಂಡಿದ್ದಾರೆ ಅನ್ನಿಸುವ ಹಾಗಿನ ನಮ್ಮ ಓಡಾಟ ಜೀವನ ಎಲ್ಲ ಇತ್ತು. ಬಿಟ್ಟರೆ ಆಮೇಲೆ ಮತ್ತೆ ನಮ್ಮ ತಂಗಿಗೆ ಹೋಗಿ ಒಂದು ಅಪ್ಲೈ ಮಾಡಿದೆ, ನೋಡು ಮಾರ್ತಿ ಹೀಗೆ ನನ್ನ ಮದುವೆ ಆಗೋದು ಅಡ್ಡಿಲ್ಲ, ನೀನು ಕೇಳಿ ಸೆಟ್ ಮಾಡುವಂಥ. ಅವಳಿಗೆ ಒಂದು ಸೈಡಲ್ಲಿ ಬಿಟ್ಟೆ. ಇವಳು ಅಣ್ಣ ನನ್ನ ಕ್ಲಾಸ್ಮೇಟ್ ಅಂದರೆ ಅವ್ನು ಸೈನ್ಸ್, ನಾನು ಕಾಮರ್ಸು, ಅವನಿಗೆ ಒಂದು ಸರಿ ಇಟ್ಟೆ. ಸೊ ಅವರಿಬ್ಬರು ಸೇರಿ ವ್ಯವಸ್ಥೆ ಮಾಡಿದರು. ಹಾಗಾಗಿ ಅದು ಅರೇಂಜ್ ಮ್ಯಾರೇಜ್ ಆಯಿತು. ಯಾವಾಗ ಸರ್ ಮದುವೆ ಆಗಿದ್ದು? 92ರಲ್ಲಿ. 92. ಮೇಡಮ್ ಅವ್ರ ಹೆಸರು ಸರ್? ವಿಜಯ. ಓಕೆ, ನೈಸ್. ಎಸ್, ಇನ್ನು ಮಾತಾಡ್ತೀನಿ, ಮಕ್ಕಳು ಹುಟ್ಟೋದು ಇದನ್ನು ಮಾತಾಡ್ತೀನಿ. ಈಗ ಸಿನಿಮಾಗೆ ಬರೋದಾಯಿತು ಅಂತಂದರೆ ಸಖತ್ತಾಗಿದೆ ಅದು ಕತೆ. ಅದು ಸ್ನೇಹಿತರೆ, ಅವಾಗೆಲ್ಲ ಈ ನಮ್ಮ ಪುಟ್ಟಣ್ಣ ಕಣಗಾಲ್ ಸರ್ ಅವರ ಹೆಸರಿನಲ್ಲಿ ಸ್ಕ್ರೀನ್ ಟೆಸ್ಟಿಂಗ್ ಆಡಿಷನ್ಗೆ ಕರೆಯೋರು. ಅದನ್ನೆಲ್ಲ ಪೇಪರ್ನಲ್ಲಿ ಸರ್ ನೋಡಿದ್ದೀರಾ ಅಂತ ಕಾಣುತ್ತೆ. ಹೇಳಿ ಸರ್, ನೀವು ವಿವರಣೆ ಮಾಡಿ ಅದನ್ನು. ಆವಾಗ ಈ ನಟ ನಟಿಯರು ಬೇಕಾಗಿದ್ದಾರೆ ಅಂತೆಲ್ಲ ಪತ್ರಿಕೆಯಲ್ಲಿ ಜಾಹೀರಾತು ಬರೋದು. ಯಾರು ಫಿಲ್ಮ್ ಮಾಡ್ತಾರೆ, ಯಾಕೆ ಮಾಡ್ತಾರೆ, ನಿಮ್ಗೆ ಆಸೆ ಇತ್ತ ಕಲಾವಿದ ಆಗಬೇಕು ಅಂತ? ಆದರೆ ಇಲ್ಲಿ ನಾನು ನಾಟಕ ಮಾಡ್ತಿದ್ನಲ್ಲ, ಈಗ ಅದು ಮಿಸ್ ಮಾಡಿದೆ ನಾನು. ನನ್ನ 5ನೇ ವಯಸ್ಸಿನಲ್ಲಿ, ನೀವು ಬಾಲ್ಯದಲ್ಲಿದ್ದಾಗಲೇ, 1ನೇ ಕ್ಲಾಸಲ್ಲಿ ಇರಬೇಕಾದ್ರೆ ಒಂದು ನಾಟಕಕ್ಕೆ ಬಣ್ಣ ಹಚ್ಕೊಂಡವ್ ನಾನು. ಓಕೆ. ಹಾಗಾಗಿ ನಾಟಕ ಶಾಲೆಯಲ್ಲೆಲ್ಲ ಇವನು ಪಾರ್ಟ್ ಮಾಡ್ತಾನೆ ಅಂತ ಪ್ರತಿ ವರ್ಷ ಶಾಲಾ ವಾರ್ಷಿಕೋತ್ಸವದೆಲ್ಲ ನಾಟಕದಲ್ಲಿ ನನಗೊಂದು ಸಣ್ಣ ಪಾರ್ಟ್ ಇರ್ತಿತ್ತು. ಹೈಸ್ಕೂಲ್ ತನಕನೂ ಇರ್ತಿತ್ತು. ಹಾಗೆ ಒಂದು ಪ್ರೈಮರಿ ಸ್ಕೂಲಿಂದ ಹೈಸ್ಕೂಲ್ ದಾಟೋವರೆಗೆ ಶಾಲೆಯ ನಾಟಕಗಳಲ್ಲಿ ಪ್ರತಿ ವರ್ಷ ಪಾರ್ಟ್ ಮಾಡಿರೋದ್ರಿಂದ ಸಿನಿಮಾದಲ್ಲೊಂದು ಇರಬೇಕು ಅಂತ ನಾನು SSLCಯಲ್ಲಿ ನನ್ನ ಹುಡುಗರಿಗೆ ಹೇಳಿದ್ದೇನೆ. SSLCಯಲ್ಲಿ ನಮ್ಮದೊಂದು ಎಚ್ಚಮ್ಮ ನಾಯಕಪ್ಪ ನಾಟಕ, ಅದರಲ್ಲಿ ಎಚ್ಚಮ್ಮ ನಾಯಕ ನಾನೇ ಮಾಡಿದ್ದು. ಅದು ಮಾಡಿದಾಗ ಎಲ್ಲರೂ ಒಳ್ಳೆಯದಾಗಿದೆ ಅಂತೆಲ್ಲ ಗಿಫ್ಟ್ ಎಲ್ಲ ಕೊಟ್ಟರು, ಭಾಳ ಇದೆಲ್ಲ ಮಾಡಿದಾಗ ನಾವು ನೋಡೋ ಸಿನಿಮಾ ಸೇರ್ತೀನಿ ನಾನು ಅಂತೆಲ್ಲ ಅವರಿಗೆ. ನಮಗದೇ ಆ ಸೇರ್ತೀನೋ ಬಿಡ್ತೀನೋ, ಏನು ನಾವು ಮ್ಯಾನಿಫೆಸ್ಟ್ ಮಾಡೋದು ಅಂತಿದ್ದೀವಲ್ಲ, ಅದನ್ನು ಅವಾಗಲೇ ಮಾಡ್ಕೊಂಡು SSLCಯಲ್ಲಿ ನಾನು ಹೇಳಿದ್ದೆ. ನಮಗೂ ಬೆಂಗಳೂರಿಗೂ ಸಂಬಂಧವೇ ಇಲ್ಲ, ಸಿನಿಮಾ ಕ್ಷೇತ್ರದಲ್ಲಿ ABCD ನನಗೆ ಗೊತ್ತೇ ಇಲ್ಲದಿದ್ದವು ನಾನು. ಆದರೆ
ನಮ್ಮ ಹೋಟೆಲಲ್ಲಿ ಕನ್ನಡಪ್ರಭ ಪೇಪರ್ ಬರ್ತಿತ್ತು. ಅದು ಇಡೀ ಸಿನಿಮಾದ ಸುದ್ದಿ ನಮಗೆ ಬೆಂಗಳೂರಿಂದ ಎಲ್ಲ ಗಾಂಧಿನಗರ ಸುದ್ದಿ ಕನ್ನಡಪ್ರಭ ಕೊಡ್ತಿತ್ತಾಗ. ಅವಾಗ ಉದಯವಾಣಿ ಇರಲಿಲ್ಲ, ಕನ್ನಡಪ್ರಭ ಕೊಡ್ತಾ ಉದಯವಾಣಿಯಲ್ಲಿ ಸಿನಿಮಾದ ಬರ್ತಿರ್ಲಿಲ್ಲ, ಕನ್ನಡಪ್ರಭ ಬರ್ತಿತ್ತು. ನಮಗದು ಒಳ್ಳೆ ಫೀಡ್ಬ್ಯಾಕ್. ಏನು ಕಲರ್ಫುಲ್ ಫೋಟೋ, ಸಾರಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋ, ದೊಡ್ಡ ದೊಡ್ಡ ಫೋಟೋ ಎಲ್ಲ ನೋಡಿಕೊಂಡೆಲ್ಲ ಸಿನಿಮಾ. ಒಂದು ಸಾರಿ ನಟ ನಟಿಯರಿಗೆ ನಾವು ಅವಕಾಶ ಕೊಡ್ತೇವೆ ಅಂತ ಏನೋ ಒಂದು ಜಾಹೀರಾತಿತ್ತು ಸರ್. ನಾನಾಗ ಬಿಕಾಮ್ ಸೆಕೆಂಡ್ ಇಯರ್. ಪುಟ್ಟಣ್ಣ ಕಣಗಲ್ ಹೆಸರಿದೆ, ಸುಳ್ಳಾಗಲಿಕ್ಕಿಲ್ಲ. ಕೆಲವರೆಲ್ಲ ನಟ ನಟರು ಬೇಕಾಗಿದ್ದರೆ ಅಮರ್ಸೋರು ಇದ್ದಾರೆ ಅಂತ ಕೇಳ್ಪಟ್ಟಿದ್ದೆ ನಾನು. ಇದು ಹಾಗಿರ್ಲಿಕ್ಕಿಲ್ಲ. ಚಲನಚಿತ್ರ ನಿರ್ದೇಶಕರ ಸಂಘ ಅಂತಿದೆ, ಡೈರೆಕ್ಟರ್ ಅಸೋಸಿಯೇಷನ್. ಅವರು ಪುಟ್ಟಣ್ಣ ಕಣಗಲ್ ಸ್ಮಾರಕಾರ್ಥ ಅಂಥೇಳಿ ಹೇಳಿದ್ದಾರೆ. ಕರೆದಿದ್ದು ಇಲ್ಲಿ ಕೇಳಿದ್ರೆ ಸಂಕೇತ್ ಸ್ಟುಡಿಯೋದಲ್ಲಿ ಇಂಟ್ರ್ಯೂ ಕರೆದಿದ್ದಾರೆ. ಅದೇ ನಮಗೆ ಫಿಲ್ಮ್ ಚೇಂಬರ್ ಏನಿದೆ ಅಲ್ಲಿ. ಸೊ ನನಗಿದು ಜೆನ್ಯೂನ್ ಕೇಸ್ ಅಂತ. ಆವಾಗ ನನಗೆ ಆ ಏಜಲ್ಲೇ ನನಗೆ ಸಿನಿಮಾಗೆ ಸೇರಲಿಕ್ಕೆ ಹೋಗಿ ಬೆಂಗಳೂರಿಗೆ ಸೇರಿ ಫುಟ್ಪಾತ್ ಆದವ್ರ ಬಗ್ಗೂ ಕತೆ ಕೇಳಿದ್ದೇನೆ. ಎಷ್ಟೋ ಜನ ಮನೆ ಮಠ ಕಳ್ಕೊಂಡು ಸಿನಿಮಾ ಅಂಥೇಳಿ ಅಂದರೆ ಭಾಳ ದಯನೀಯ ಸ್ಥಿತಿಗೆ ಹೋದವ್ರನ್ನೆಲ್ಲ ಕತೆ ಎಲ್ಲೆಲ್ಲೋ ಅದರಲ್ಲಿ ಕೇಳಿದ್ದು ಯಾರೋ ಹೇಳಿದ್ರಿಂದ ಜಾಗ್ರತೆ ಜಾಸ್ತಿ ಮಾಡ್ತೇನೆ. ನಮ್ದು ಹಿನ್ನೆಲೆ ಕೂಡ ಹಾಗೆ ನೋಡಿ. ಇದು ಜೆನ್ಯೂನ್ ಅಂತ ಗೊತ್ತಾದ ಮೇಲೆ ಸೀದಾ ಕಟ್ ಮಾಡಿ ಕಿಸಲ್ಲಿ ಇಟ್ಕೊಂಡೆ. ಕಾಲೇಜಿಗೆಲ್ಲ ಹೋಗಿ ಮನೆಗೆ ಬಂದೆ. ರಾತ್ರಿಗೆ ನಮ್ಮದು ಹಳೆ ಮನೇಲಿ ಮೇಲೆ ನಂದು ರೂಮ್ ಅಂದರೆ ಅಲ್ಲಿ ನಂದು ಮೇಲೆ ಅಲ್ಲಿ ಇದೊಂದು ಏನಾದ್ರು ಮಾಡುವ ಅಂತ ನಿಧಾನಕ್ಕೆ ಒಂದು ನಾನು ಹೀಗೆ ಆಸಕ್ತಿ ಇದೆ, ಎಷ್ಟು ನಾಟಕ, ಜಾದು, ಆರ್ಕೆಸ್ಟ್ರಾ ಅಂತೆಲ್ಲ ಓಡಾಡಿದ್ದೇನೆ, ನಿಮಗೆ ಆಸಕ್ತಿ ಇದ್ದರೆ ನನಗೆ ಅವಕಾಶ ಇದ್ದೇ ಕೊಟ್ಟರೆ ನಾನು ಖಂಡಿತ ನಾನು ಅಂಥೇಳಿ ಒಂದು ಫೋಟೋ ಇಟ್ಟು ಪಿನ್ ಮಾಡಿ ಹಾಕಿದೆ, ಮುಗೀತು. ಬಟ್ ಅದು ಬರುತ್ತೋ ಇರುತ್ತೋ ನನಗೆ ಗೊತ್ತಿಲ್ಲ. ಸರಿ, ಯಥಾ ಪ್ರಕಾರ ಮತ್ತೆ ನಾನು ಕಾಲೇಜ್ ಆಯಿತು, ಬಂದು 8 ತಿಂಗಳ ಮೇಲೆ ನಾನು ಸೆಕೆಂಡ್ ಇಯರ್ಲ್ಲಿ ಹಾಕಿದ್ದದು. ಫೈನಲ್ ಇಯರ್ ಬರುವಾಗ ನಮ್ಮ ಮನೇಲಿ ಒಂದು ಲೆಟ್ರ್ ಬಂದಿದೆ. ಅದು ನಮ್ಮ ಅಕ್ಕ ಅಡಗಿಸಿ ಹಿಂದೆಲ್ಲೋ ಇಟ್ಟಿದ್ದಾಳೆ. ಎಂಥದ್ದು ಕೊಟ್ಟು ನೋಡಿದರೆ, ನಿಮ್ಮ ಅರ್ಜಿಯನ್ನು ಪರಿಗಣಿಸಿ ನಿಮಗೆ ಆಸಕ್ತಿ ಇದ್ದರೆ ಇಂಥ ದಿನ ಸಂದರ್ಶನಕ್ಕೆ ಕರೆದಿದ್ದೇವೆ, 2 ಭಾವಚಿತ್ರದೊಂದಿಗೆ ನಿಮ್ಮ ಅಭಿನಯಕ್ಕೆ ಸಂಬಂಧಪಟ್ಟಿದ್ದನ್ನು ತಯಾರಿಸಿ ಬನ್ನಿ ಅಂತೇನೋ ಒಂದು ಮ್ಯಾಟ್ರ್ ಇದೆ. ಈಗ ಬೆಂಗಳೂರಿಗೆ ಹೋಗ್ಬೇಕಲ್ಲ ಮಾಡಿದ್ದೀವಿ. ಇದು ನಿರ್ದೇಶಕರ ಸಂಘ ಅಂದರೆ ಸಿನಿಮಾ ಅಂತಲ್ಲ, ಅಲ್ಲಿ ಹೋಗಿ ಅದು ಬರೇ ಒಂದು ಸಿಗುತ್ತೋ ಇಲ್ಲೋ ಏನೂ ಗೊತ್ತಿಲ್ಲ. ಮತ್ತು ಸಿನಿಮಾಕ್ಕೆ ಹೋಗೋದಕ್ಕೆ ಈಗ ಖರ್ಚಿಗೆ ದುಡ್ಡು ಬೇಕು. ಬೆಂಗಳೂರು ಹೋಗಿ ಬರೋದಕ್ಕೆ ಹೇಗೆ ಅರೇಂಜ್ ಮಾಡೋದು? ಸೊ ಅಮ್ಮಂದು ಮತ್ತು ಹೋಟೆಲಿಗೆ ಹೋದಾಗಲ್ಲಿ 4 ಆಣೆ 8 ಆಣೆ ಕದಿಯೋದೆಲ್ಲ ಇದ್ದೇ ಇದೆ. ಅಂದರೆ ಇದೀಗ ಬೆಂಗಳೂರಿಗೆ ಖರ್ಚು ಸ್ವಲ್ಪ ಹೆವಿ ಖರ್ಚದು. ಸೊ ಆ ಟೈಮಲ್ಲಿ ಮ್ಯಾಜಿಕ್ಕಿಗೆ ಅಲ್ಲಿ ಇಲ್ಲೆಲ್ಲ ಹೇಳಿ ಒಂದಿಷ್ಟು ಒಟ್ಟು ಮಾಡಿ ಒಂದು 100-150 ರೂಪಾಯಿ ಒಟ್ಟು ಮಾಡಿಕೊಂಡು ಬೆಂಗಳೂರಿಗೆ ಹೋಗೋದಂತಾಯಿತು. ಇಂಥ ತಾರೀಕಿಗೆ ಹೋಗಿ ಮನೇಲಿ ಹೇಳಿದ್ರಾ? ಮನೇಲಿ ಹೇಳಿಲ್ಲ. ಮನೆಯಲ್ಲಿ ಹೇಳಿದರೆ ಬಿಡಲ್ಲ ಅವರು. ಸಿನಿಮಾ ಅಂದರೆ ನಮಗೆ ಯಾರಿಗೂ ದೊಡ್ಡ ಪ್ರಭಾವ ನಮ್ಮಲ್ಲಿ ಇಲ್ಲ. ಬಿಡಲ್ಲ ಅಂದರೆ ಹಠ ಮಾಡುವನಾದ್ರಿಂದ ನಾನು ಗೆಲ್ತೇನೆ, ಅದು ಬೇರೆ ವಿಚಾರ. ಹೇಳಲಿಲ್ಲ. ಬೇರೆ ಮ್ಯಾಜಿಕ್ಕಿಗೆ ಸಂಬಂಧಪಟ್ಟ ಒಂದು ಓಡಾಟ ಇದೆ ಅಂಥೇಳಿ ಬೆಂಗಳೂರಿಗೆ ಹೋದೆ. ಇಲ್ಲಿ ಬಸ್ ಹತ್ಕೊಂಡು ನೆಕ್ಸ್ಟ್ ಡೇ ಹೋದೆ. ಅಲ್ಲಿ ಯಾವುದೋ ಒಂದು ಹೋಟೆಲಲ್ಲಿ ಉಳಿದು, ಅಲ್ಲಿ ನಮ್ಮ ಅಕ್ಕ ತಂಗಿ ಅಲ್ಲಿ ಇದ್ದರೂ ಕೂಡ ಅವ್ರಿಗೆ ಯಾರಿಗೂ ಹೇಳಬಾರ್ದು ಅಂತ ನನ್ನ ತಲೆಯಲ್ಲಿ ಉಳಿದು ಸಂದರ್ಶನಕ್ಕೆ ಹೋದರೆ ಜನ ರೀ 100-150 ಜನ ಹೊರಗಡೆ ಆಡಿಷನ್ನಿಗೆ 100-150 ಜನ ಇದ್ದಾರೆ. ಅದ್ರಲ್ಲಿ ನಾನೊಬ್ಬ ಗೋವಿಂದ. ಯಾರಿಗೆ ಕೇಳೋದು, ಎಲ್ಲಿ ಹೋಗೋದು, ಮೇಲೆ ಹೋಗೋದು ಎಲ್ಲಿ, ಕೆಳಗೆ ಇಳಿಯೋದು ಎಲ್ಲಿ, ಏನು ಅಂತ ಗೊತ್ತಿಲ್ಲ. ನೀವು ಬನ್ನಿರಿ ಹಾಂ ಅಂತ ಒಬ್ಬೊಬ್ಬರಿಗೆ ಹೆಸರು ಕರೀತಾರೆ. ಒಳಗೆ ಹೋಗ್ತಾರೆ, ಬರ್ತಾರೆ. ಒಳಗೆ ಇವ್ರು ಏನು ಮಾಡ್ತಾರೆ, ಅವರು ಏನಾಗಿದೆ ಒಂದು ಗೊತ್ತಿಲ್ಲ. ಅದು ಯಾರು ರೀ? ಗಣೇಶ್ ಕಾ ಮತ್ತೆಂತಿದೆ ಅಲ್ರಿ, ಯಾರು ಅದು ಓಂ ಗಣೇಶ್ ಅಂತಿದೆ ಅಂತ ಯಾರು ಕರೆದ್ರಿ. ಎಲ್ಲ ಒಳಗೆ ಹೋಗಿ ಬಂದ್ರಲ್ಲ, ಹಾಗೆ ನಾನು ಒಳಗೆ ಹೋಗಿ ಬರೋದು ಅಂತ ಹೇಳ್ಕೊಂಡು ಎಲ್ಲ ಹೋದೆ. ಹೋಗಿ ನೋಡಿದ್ರೆ ಒಂದು 10-12 ಜನ ಕೂತಿದ್ದಾರೆ. ಒಬ್ಬರು ಮುಖ ನಂಗೆ ದೇವರನಾಗ ಸಿನಿಮಾ ಆಸಕ್ತಿ ಇದೆ ಬಿಟ್ಟರೆ ಆ ನಿರ್ದೇಶಕರ ಮುಖ, ಸಂಗೀತ ನಿರ್ದೇಶಕರು ಯಾರು, ಹೀರೋ ಒಂದು ಬಿಟ್ಟರೆ ಮತ್ತೆ ಎಂಥದ್ದು ನಮ್ಗೆ ಗೊತ್ತಿರೋದಿಲ್ಲ. ಆಗ ಕರೆಕ್ಟ್, ಅವಾಗ ಯಾರಿಗೂ ಎಂಥದ್ದು ಇಲ್ಲ. ಎಲ್ಲ ಕೂತಿದ್ದಾರೆ. ಬಿಳಿ ಮುಖ ಇದೆ, ಕಪ್ಪು ಮುಖ ಇದೆ, ತೋರ ಇದ್ದಾರೆ, ಸಪ್ರ ಇದ್ದಾರೆ, ಯಾರು ಎಂಥದ್ದು ಗೊತ್ತಿಲ್ಲ. ಏನು ಮಾಡ್ತೀರಿ ಅಂತ ಒಬ್ಬರು. ಸರ್ ನಾನು ಮ್ಯಾಜಿಕ್ ಎಲ್ಲ ಮಾಡಿದೆ. ಏನು ತೋರಿಸಿ, ಮ್ಯಾಜಿಕ್ ಮಾಡ್ತೀರಂತಲ್ಲ. ಅರೆ ರಾಮ, ಇದು ಈಗ ನಾನು ಇವರು ಸಾರ್ ಸಿನಿಮಾ ಅಂತೇಳಿ ಬಂದಿರೋ ಸರ್. ನಾನು ಮ್ಯಾಜಿಕ್ ಅಂದರೆ ಅದಕ್ಕೆ ಬಳ್ಳಿನೋ, ದಾರನೋ, ಕಾರ್ಡ್ಸೋ, ಏನೋ ಒಂದು ಚೆಂಬು, ಕೊಡಪನೋ, ಏನು ಐಟಮ್ ಇಟ್ಕೊಂಡು ನಾವು ಮ್ಯಾಜಿಕ್ ಮಾಡೋದು ಸರ್. ನಾನು ಸ್ಟೇಜಲ್ಲಿ ಮಾಡೋದು, ಇಲ್ಲಿ ನಾನು ಅಭಿನಯ ಅಂತ ಬಂದಿದ್ದು ಸರ್ ಅಂತ. ಪಕ್ಕದಲ್ಲಿ ಒಬ್ಬರು, ಇಲ್ಲರಿ ಅದು ಮ್ಯಾಜಿಕ್ ಅಂದ್ರೆ ಹಾಗೆಲ್ಲ ಮಾಡ್ಲಿಕ್ಕೆ ಆಗಲ್ಲ, ಅದಕ್ಕೆಲ್ಲ ಪ್ರಾಪರ್ಟಿ ಬೇಕು. ಸರಿ, ನೀವೀಗ ನಟನೆ ಅಂದರೆ ಏನು ಮಾಡ್ತೀರಿ ಅಂತ ಕೇಳಿದ್ರು. ಅರೆ ನಟನೆ ಕೇಳ್ತಾರಲ್ರಿ ಕೂತವರು 15 ಜನರಲ್ಲಿ ಒಬ್ಬರು, ಎಂಥದ್ದು ಇರ್ಬೋದು ಇದು. ಸರ್ ಮಾಡ್ತೀನಿ ಸರ್ ಏನಾದರೂ. ನೋಡಿ ಒಂದು ಯಾವುದಾದ್ರು ಒಂದು ಕಾಮಿಡಿ ಏನಾದ್ರು ತೋರಿಸಿ, ಮತ್ತು ನೋಡಿ ಒಂದು ನಿಮಗೀಗ ಟ್ರಾಜಡಿ, ಹೀಗೆ ಒಂದು 2-3 ಪ್ರಶ್ನೆಗಳ ಮೂಲಕ ನನ್ನನ್ನು ಒಬ್ಬರು ಅಬ್ಸರ್ವ್ ಮಾಡಿದ್ದಾರೆ, ನೋಟ್ ಮಾಡ್ಕೊಂಡಿದ್ದಾರೆ. ಸರಿ ಆಯಿತು, ಹೊರಗೆ ಬಂದೆ. ನನಗಿಂತ ಮೊದಲೆಲ್ಲ ಓದೋರು ಹೊರಗೆ ಬಂದ್ರಲ್ಲ, ಹಾಗೆ ನಾನು ಒಳಗೆ ಹೋಗಿ ಒಂದು 2 ನಿಮಿಷ ಜಾಸ್ತಿ ನಾನು ತಗೊಂಡಿದ್ದೆ. ಹೊರಗೆ ಬಂದೆ.
ಬಂದು ವಾಪಸ್ ಸಂಜೆ ಬಸ್ ಹತ್ತಿ ಊರಿಗೆ ಬಂದೆ. ಹೋಗಿದ್ದು ಎಂಥದ್ದಾಯಿತು ಏನಾಯಿತು ಗೊತ್ತಿಲ್ಲ. ಇದಾದ ಮೇಲೆ ಒಂದು 4-5 ತಿಂಗಳಾಗಿದೆ. ಇನ್ನೊಂದು ಕಾಗದ ಮನೆಗೆ ಬಂದಿದೆ. ಆ ಕಾಗದ ಕೂಡ ರೇಡಿಯೋದ ಹಿಂದೆ ಇಟ್ಟಿದ್ದಾರೆ. ತಂದು ಹೀಗೆ ನೋಡಿದರೆ ಗಾಯತ್ರಿ ಫಿಲ್ಮ್ಸ್, ಜಯನಗರ, ಬೆಂಗಳೂರು ಅಂತಿದೆ. ನನಗೆ ಗಾಯತ್ರಿ ಅಂದರೆ ಯಾರು ಫಿಲ್ಮ್ ಒಡೆದೆ, ಬಿಡಿಸಿ ನೋಡಿದೆ. ನಮ್ಮ ಮುಂದಿನ ಸಿನಿಮಾ ಅನಾಮಿಕಾ ಸಿನಿಮಾ ಸೆಟ್ಟೇರಲ್ಲಿದ್ದು ಅದಕ್ಕೆ ಪ್ರಧಾನ ಒಂದು ಭೂಮಿಕೆಯಲ್ಲಿ ನಿಮ್ಮನ್ನು ಆಯ್ಕೆ ಮಾಡುವವರೇ ತೀರ್ಮಾನಿಸಲಾಗಿದ್ದು 3 ತಿಂಗಳು ನಮ್ಮ ಜೊತೆಗೆ ಇರಬೇಕಾಗುತ್ತೆ. ನಿಮಗೆ ಆಸಕ್ತಿ ಇದ್ದಲ್ಲಿ ಸಂಪರ್ಕಿಸುವುದು ಕಾಶಿನಾಥ್ ಅಂತಿದೆ ರೀ. ಸೂಪರ್. ನನಗೆ ಗೋವಿಂದ ಅಂದ್ಕೊಂಡವನಿಗೆ ಅರೇ ಪುನಃ ಗೋವಿಂದ ಅನ್ನುವ ಸ್ಥಿತಿ ಬಂತಾಗ ಮತ್ತೆ ಗೋವಿಂದ ಗೋವಿಂದ ಅಂತ ಹೇಳಿದೆ. ಅದು ನಮ್ಮಲ್ಲಿ ಕುಂಚಟ್ ಅಂತ ಹೇಳ್ತೇವೆ. ಹಾರಿದ್ದು ಅಷ್ಟಿಷ್ಟಲ್ಲ, ತಲೆಗೆ ತಾಗುವಷ್ಟು ಹಾರಿದೆ. ಖುಷಿ ಆಯಿತು ನನಗೆ. ಆಡ್ತೇನೋ ಬಿಡ್ತೇನೋ ಅವಕಾಶ ಬಂತವಲ್ಲದಲ್ಲ. ಒಂದು ಹಳ್ಳಿಯಲ್ಲಿದ್ದು ಕೂಡ ನಾನು ಏನು ಚಾಲೆಂಜ್ ಮಾಡಿದ್ದೆ SLCಯಲ್ಲಿ, ಸಿನಿಮಾಕ್ಕೆ ಹೋಗ್ತೀನಿ ಅಂತ ಮಾಡಿದ್ನಲ್ಲ, ಅದಕ್ಕೆ ಆ ಕನಸಿನ ಹಿಂದೆ ಹೋದವನಿಗೆ ಒಂದು ಅವಕಾಶ ಕೊಟ್ಟನಲ್ಲ ಭಗವಂತ ಅಂತ. ಹಾಗೆ ಖುಷಿ, ಹಾಗೆ ಗೋವಿಂದ. ಸರಿ ಹೇಳಬೇಕಲ್ಲ ಈಗ ಅವರಿಗೆ. ಹೇಳಲಿಕ್ಕೆ ಪುನಃ ಕಾಗದ ಹಾಕಿದರೆ ತಲುಪಲಿಕ್ಕೆ 1 ವಾರ ಹೋಗುತ್ತೆ. ನನಗೆ ಈಗಲೇ ಹೇಳಬೇಕು. ಎಂತ ಹೇಳೋದು? ಲೆಟ್ರ್ ಕಿಸಿಗೆ ಹಾಕ್ಕೊಂಡೆ. ರಾತ್ರಿ ಇಡೀ ನಿದ್ರೆ ಬರಲಿಲ್ಲ. ನೆಕ್ಸ್ಟ್ ಡೇ ಬೆಳಿಗ್ಗೆ ಕಾಲೇಜಿಗೆ ಬಸ್ ಹತ್ತಿ ಹೋದೆ. ನನಗೊಬ್ಬ ಅಕ್ಬರ್ ಅಂತ ಫ್ರೆಂಡ್ ಇದ್ದಾನೆ. ಮನೇಲಿ ಹೇಳಿರಲಿಲ್ಲ? ಯಾರಿಗೂ ಹೇಳಲಿಲ್ಲ. ಮನೇಲಿ ಬಿಟ್ಟು ಅದು ಹೇಳಿದರೆ ಕಾಲೇಜಿಗೆ ಹೋದಾಗ ಅಕ್ಬರ್ ಅಂತ ನನ್ನ ಫ್ರೆಂಡ್ ಜೊತೆಯಲ್ಲೇ ಇರ್ತಿದ್ದ ಅವನು. ತುಂಬ ಜನರಲ್ಲಿ ಇವನೊಬ್ಬ. ಹೀಗೆ ಒಂದು ಕಾಗದ ಬಂದಿದೆ ಮರ, ಇದು ಯಾರು ಅಂತಂದು ಗೊತ್ತಿಲ್ಲ, ಬಟ್ ಬೆಂಗಳೂರಿಂದ ಹೌದಿದು. ಇವರಿಗೆ ನಾನು ಬರ್ತೆ ಅಂತ ಹೇಳಬೇಕೀಗ. ಹೇಗೆ ಹೇಳೋದು ಮರ? ಅವನು ಉಡುಪಿಯಲ್ಲಿ ಒಂದು ಹೊಸದೇನೊಂದು ಫೋನ್ ಬಂದಿದೆ ಮರ ಈಗ. ಅದು ಹೀಗೆ ರಿಂಗ್ ಮಾಡಿ ಅದು ಅವರಿಗೆ ಹೋಗುತ್ತಂತೆ, ಅವರು ಮಾತಾಡ್ತಾರಂತೆ ಅಂತ ಅಂದ. ಅಯ್ಯೋ ಅದು ಹೋಗಿ ಹೇಳುವ ಮರ, ಹೋಗಿ ಹೇಳುವ. ಹಾಗೆ ಕುಂದಾಪುರದಿಂದ ಬಸ್ಸಲ್ಲಿ ಉಡುಪಿಗೆ ಹೋಗಿ, ಉಡುಪಿಯ ಸಂಸ್ಕೃತ ಕಾಲೇಜ್ ಎದುರಿಗೆ ಒಂದು STD ಬೂತ್. ಅದು STD ಬೂತ್ ಹೊಸದಾಗಿ ಆರಂಭ ಆಗಿದ್ದರಲ್ಲಿ ಒಂದು ಜಿಲ್ಲೆಗೆ ಮೊದಲು ಬಂದ ಬೂತ್ ಅದು. ಆ ಬೂತಲ್ಲಿ ಒಳಗೋಗಿ ನಂಬರ್ ಅದೆಂಥದ್ದು 2 ನಂಬರ್, ಆಗ 2-3 ನಂಬರ್ ಇತ್ತದು. ಇವರು ಬೆಂಗಳೂರಿಗೆ ಒಂದು ಏನೋ ಕೋಡ್ ಹಾಕಿ ಮಾಡಿ ಅವರಿಗೆ ಟ್ರಂಕ್ ಕಾಲ್ ಥರದ್ದೇನೋ ಐಟಮ್ ಅವ್ರಿಗೆ ಹೇಳಬೇಕು. ಕನೆಕ್ಟ್ ಮಾಡಿದರು. ಸರ್ ನಾನು ಗಣೇಶ್ ಕಾಮತ್ ಅಂತ, ಓಂ ಗಣೇಶ್ ಅಂತ ಸರ್. ಹಾಂ ಹೇಳ್ರಿ ಅಂತ ಆ ಕಡೆಯಿಂದ ವಾಯ್ಸು. ಅದು ಕಾಶಿನಾಥರದ್ದು ಅಂತ ಆಮೇಲೆ ಗೊತ್ತಾಯ್ತು. ಹೇಳ್ರಿ ಅಂತ ಇದ್ದಾರೆ. ಸರ್ ಇದೇ ನಿಮ್ಮದು ಒಂದು ಕಾಗದ ನನಗೆ ಬಂದಿದೆ, ಸಿನಿಮಾ ಹೊಸದು ಅನಾಮಿಕ ಅಂತ ಏನೋ ಮಾಡ್ತಾ ಇದ್ದೀರಂತೆ, ಅದಕ್ಕೆ ನನಗೊಂದು ಪಾರ್ಟ್ ಅವಕಾಶ ಕೊಡ್ತಾ ಇದ್ದೀರಂತೆ, ನಾನು ಬರ್ತಾ ಇದ್ದೀನಿ ಸರ್. ಹೌದಾ, ಬರ್ತಾ ಇದ್ದೀರಾ? ಯಾವಾಗ ಬರ್ಬೋದು ನೀವು? ನಾನು ಬೇಕಾದರೆ ಈ ವಾರದಲ್ಲೇ ಯಾವಾಗಾದ್ರು ಬರ್ತೀನಿ ಸರ್. ಬನ್ನಿ, ಹಾಗಾದರೆ ಬನ್ನಿ. ನೀವೀಗ ಕಾಲೇಜಿಗೆ ಹೋಗ್ತಾ ಇದ್ದೀರಲ್ರಿ, ಕಾಲೇಜಿಗೆ ಹೋದು ಮತ್ತೆ ಇಲ್ಲ ಸರ್ ನಾನು ರಜೆ 1-2 ದಿವಸ ಹಾಕ್ಕೊಂಡು ಬರ್ತೀನಿ. ಹಾಗಾದರೆ ಇಂಥ ತಾರೀಕಿಗೆ ಬನ್ನಿ, ನಾವು ಯಾವಾಗ ಬರಬೇಕು ಅಂತ ಹೇಳ್ತೇವೆ ನಿಮಗೆ, ಆ ದಿವಸ ಬನ್ನಿ ನೀವು ಅಂದರು. ಸರಿ ಮಾತಾಡ್ಕೊಂಡು ಬಂದೆ. ಅವ್ರು ಹೌದು ಅಲ್ಲೋ ಗೊತ್ತಿಲ್ಲ, ಹೌದು ಅಲ್ಲೋ ಗೊತ್ತಿಲ್ಲ. ಅಂದರೆ ನಮ್ಮದು ಹುಡುಗಾಟಿಗೆ ಬೇರೆ. ನಾವು ಸಿನಿಮಾ ಜಾದು ಇದು ಅಂತೆಲ್ಲ ಓಡಾಡ್ಕೊಂಡಿದ್ದವನಿಗೆ ಇದೊಂದು ಎಕ್ಸ್ಟ್ರಾ ಬಿಟ್ಟರೆ ಅದು ಪ್ರಧಾನ ಅಲ್ಲ. ಆದರೆ ಸಿಗಲಿ ಅನ್ನೋ ಪ್ರಯತ್ನ ಇತ್ತು. ಅದಾಯಿತು, ಬಂತು. ಅದಾದಮೇಲೆ ಸುಮಾರು 1 ತಿಂಗಳ ಮೇಲೆ ಕಾಗದ ಬಂತು. ಅದೇ ಥರ ಗಾಯತ್ರಿ ಅಂತೇಳಿ ಬಂತು. ಬಿಟ್ಟು ಓದಿದರೆ ಇಂಥ ದಿವಸ ನೀವು ಸಂಜೆ ಬಂದು ಸೇರಿಕೊಳ್ಳಿ, ನಿಮ್ಮೊಂದು ಆಡಿಷನ್ ತಗೊಳ್ತೇವೆ, ಒಂದು ಸ್ಕ್ರೀನ್ ಟೆಸ್ಟ್ ಎಲ್ಲ ಮಾಡಲಿಕ್ಕಿದೆ, ಬನ್ನಿ ಅಂತಂದರು. ಸೊ ಹೋದೆ. ಅದು ಮನೇಲಿ ಏನು ಹೇಳಿದ್ರಿ? ಅದು ಆಗಲೂ ಹೇಳಲಿಲ್ಲ. ಸಿನಿಮಾದ ಮತ್ತೆ ಪೇಪರಲ್ಲಿ ಬಂದ ಮೇಲೆ ಗೊತ್ತಾಗಿದ್ದೆ ಮನೆಯವರಿಗೆ. ಸರಿ ಏನಂತ ಹೇಳ್ಬಿಟ್ಟು ಹೋದ್ರಿ? ಮತ್ತೆ ಬೆಂಗಳೂರಲ್ಲಿ ನಮ್ಮ ಮ್ಯಾಜಿಕ್ ಶೋದು ಕಾರ್ಯಕ್ರಮ ಅದು ಇದಂತ ಆರ್ಕೆಸ್ಟ್ರಾ, ಮ್ಯಾಜಿಕ್, ನಾಟಕ ಅಂತ. ಎಷ್ಟು ದಿವಸ ಶೂಟಿಂಗ್ ಅಲ್ಲ, ಅವಾಗ ಆಡಿಷನ್ಗೆ ಹೋಗಿದ್ನಲ್ಲ. ಆಡಿಷನ್ಗೆ ಹೋಗಿ ಬಂದ ಮೇಲೆ ಸರಿ ಆಡಿಷನ್ ಬಂದು ಮಾತಾಡೋಣ ಹತ್ಕೊಂಡು ಬಂದ್ರಿ ನೀವು. ಮತ್ತೆ ಅಲ್ಲಿ ಆಡಿಷನ್ ಅಲ್ಲಿ ಒಂದು ಗಮ್ಮತ್ತು ಏನಂದ್ರೆ, ಇಲ್ಲಿ ಆಡಿಷನ್ ಆಗಿದ್ದು ಬೆಂಗಳೂರು ಮನೆಯಲ್ಲೇ, ಕಾಶಿ ಸರ್. ಗ್ರೌಂಡ್ ಫ್ಲೋರಲ್ಲಿ. ಅದು ಅವರು ಮೀಸೆ ಇದೆಯಲ್ಲ ನಿಮಗೆ, ಹಿಂಗೆಲ್ಲ ಹೇಳ್ತಾ ಇದ್ದಾರೆ, ಮೀಸೆ ಒಂದು ತೆಗಿಬೇಕಾಗ್ಬೋದು ಅಂದರು. ದೇವ್ರೆ, ನನಗೆ ಇಡೀ ಇದರಲ್ಲಿ ಇರೋದೇ ಒಂದು ಮೀಸೆ, ಇದನ್ನು ತೆಗಿಬೇಕಂತಾರಲ್ಲ. ಸರ್ ಆಯ್ತು ಸರ್, ಸಿನಿಮಾಗೆ ಸಿಗೋದವ್ರು ಏನು ಮತ್ತೆ ಅಂತ ಹೇಳ್ಕೊಂಡು ಆಯಿತು ಅಂತೆಲ್ಲ ಹೇಳಿ ಬಂದಿದ್ದೇನೆ. ಬಂದ ಮೇಲೆ ಏನು ಆಡಿಷನ್ ಮಾಡಿದ್ರು ಸರ್? ಆ ದಿವಸ ನಾವು ತುಂಬ ಜನ ಇದ್ದರು. ಆ ಫಿಲ್ಮಲ್ಲಿ ಒಂದು 5-6 ಜನ ಹುಡುಗಿಯರಿದ್ದರು. ನನಗೊಂದು ಮೀಸೆ ಥರದ್ದು ಒಂದು ಇದು ಏನ್ಲೇ ಅಂತದೇನೋ ಗಟ್ಟಿ ಸ್ವರದಲ್ಲಿ ಒಂದು ಕ್ಯಾರೆಕ್ಟ್ರಿಗೆ ಡೈಲಾಗನ್ನು ಕೊಟ್ಟು ಹೇಳಿಸಿದ್ದಾರೆ. ಅದು ಹೇಳಿದ್ದೇನೆ ನಾನು, ಹೇಳಿ ಓಕೆ ಮಾಡಿದ್ದಾರೆ, ಎಲ್ಲ ಕ್ಲಾಪ್ ಹೊಡೆದಿದ್ದಾರೆ ಆ ದಿವಸ. ಬಟ್ ಸಿಲೆಕ್ಟ್ ಆಗಿದನೋ ಎಲ್ಲೋ ಗೊತ್ತಿಲ್ಲ. ವಾಪಸ್ ಬಂದ್ಬಿಟ್ರಿ ಬಸ್? ಬಸ್ ನೆಕ್ಸ್ಟ್ ಡೇ ಮನೆಗೆ ಬಂದೆ. ಮನೆಗೆ ಬಂದಂತೂ ಅದಾಗಿದೆ, ಇದೂ ಆಗಿದೆ. ಇದಕ್ಕೆ ಮುಂಚೆ ನೀವು ಕಾಶಿನಾಥ್ ಅವ್ರನ್ನ ನೋಡಿದ್ರೆ ಗೊತ್ತಿತ್ತು ಅವ್ರ ಬಗ್ಗೆ? ಅನುಭವ ಫಿಲ್ಮ್ ಮಾಡಿದ್ರು ಅಂತ ಕೇಳಿದ್ದೆ. ಓಕೆ. ಅದು ಸಿಕ್ಕಾಪಟ್ಟೆ ಓಡಿದ್ದು, ಮತ್ತೆ ನಾವು ಪತ್ರಿಕೆಯಲ್ಲೆಲ್ಲ ನೋಡಿದ್ದೇವಲ್ಲ, ಅವ್ರ ಅನುಭವ ಆದ್ಮೇಲೆ ಅನಾಮಿಕ. ಸೊ ಆ ರೇಂಜಲ್ಲಿ ನಮ್ಗಂದ್ರೆ ಅದು ಅಂದರೆ ಖುಷಿ. 1 ರೂಪಾಯಿ ಖರ್ಚಿಲ್ಲದೆ, ಮೋಸ ಹೋಗದೆ, ಯಾರ ಬೆನ್ನು ಬೀಳದೆ, ಯಾರಿಗೂ ಕಾಲು ಹಿಡಿದೆ, ಎಲ್ಲೂ ನಾವು ಟೇಬಲ್ ಫೈಲ್ ಓಡಾಡಿಸದೆ ಮನೆಗೆ ಬಂದು ನನಗೆ ಆಹ್ವಾನ ಸಿಕ್ಕಿದಂಥ ಅವಕಾಶ ಅದು. ಹಾಗಾಗಿ ನಾನು ನಿಮಗೆ ಫಸ್ಟ್ ನಾನು ಕಾಶಿನಾಥ್ ಅಂದ ಕೂಡಲೇ
ನನಗೊಂಥರ ಭಾವನೆ ಆ ಥರ ಹರಳಿದ್ದು ಆ ಕಾರಣಕ್ಕಾಗಿ. ಇಲ್ಲದಿದ್ದರೆ ಇಂಥ ಹಳ್ಳಿಯವರನ್ನು ಯಾರು ಹುಡುಕ್ತಾರ್ರಿ? ಆ ಒಂದು ಕಾರಣದಿಂದ ನಾನು ಹೇಳ್ತೇನೆ, ನಿರ್ದೇಶಕರ ಸಂಘ ಅಂತ ಮಾಡಿದ್ದು, ಪುಟ್ಟಣ್ಣ ಕಣಗಲ್ ಹೆಸರಿಟ್ಟಿದ್ದು, ಅದನ್ನು ಕಾಶಿನಾಥ್ರವರು ಮತ್ತು ಯಾವ ಡೈರೆಕ್ಟ್ರ್ ಏನು ಬಳಸ್ಕೊಂಡ್ರು ನನಗೆ ಗೊತ್ತಿಲ್ಲ, ಬಟ್ ಈ ಕಾಶಿನಾಥ್ರು ಅದಕ್ಕೆ ಒಂದು ನ್ಯಾಯ ಕೊಟ್ಟಿದ್ದು, ಆ ಮೂಲಕ ನನ್ನನ್ನು ಬೆಳಕಿಗೆ ತಂದಿದ್ದು. ನನ್ನ ಜೊತೆಗೆ ತುಂಬ ಜನ ಇದ್ದರು. ಕಾಶಿನಾಥ್ರು ಆ ಫಿಲ್ಮಲ್ಲಿ ಆಲ್ಮೋಸ್ಟ್ ಎಲ್ಲ ನಿಟ್ಟೂರಿಂದ, ನಾರ್ತ್ ಕೆನರಾದಿಂದ ಎಲ್ಲ ಬೇರೆ ಹೊಸಬರೇ, ಯಾರೂ ರಂಗದಲ್ಲಿ ಇದ್ದವರಲ್ಲ. ಓಕೆ, ಆಮೇಲೆ ವಾಪಸ್ ಊರಿಗೆ ಬಂದ್ರಿ ನೀವು? ಊರಿಗೆ ಬಂದೆ. ಯಥಾ ಪ್ರಕಾರ ಮ್ಯಾಜಿಕ್ ಶೋ ಅದು ಇದೆಲ್ಲ ಮುಗೀತು. ನಿಮಗೆ ಸಂಭಾವನೆ ಇರುವುದಿಲ್ಲ, ನಮ್ಮ ಉಳ್ಕೊಳ್ಳಿಕ್ಕೆ ಊಟ ತಿಂಡಿದ್ದು ಶೂಟಿಂಗ್ ಟೈಮಲ್ಲಿ ಇರ್ತದೆ, ನೀವು ಇಂಥ ದಿನ ಬಂದು ಸೇರ್ತಕ್ಕದ್ದು ಅಂತ ಆಯ್ತು. ನಮಗೆ ಸಂಭಾವನೆ ಅಲ್ಲ, ಸಂಭಾವನೆ ಕೊಟ್ಟು ಹೋಗೋರ ಸಂದರ್ಭದಲ್ಲಿ ನಮಗೇನೂ ಇಲ್ಲ ಅಂತ ಆದಾಗ ನೋ. ಆವಾಗ ಮನೆಯಲ್ಲಿ ಹೀಗೆ ಸಿನಿಮಾ ಅಂತೆ ನಂಗೆ ಕರೆದಿದ್ದಾರೆ, ಹೋಗಬೇಕು, ಒಂದು 10 ದಿವಸ ಆಗ್ಬೋದು, 10-20 ದಿವಸ ಆಗ್ಬೋದು ಅಂತ ಮನೆಯವ್ರಿಗೆ ಹೇಳಿ ಹೋದೆ ನಾನು. ಒಪ್ಕೊಂಡ್ರಾ? ಅಲ್ಲ, ಅಂದರೆ ಅವರಿಗೆ ಸ್ವಾತಂತ್ರ್ಯ ಇತ್ತು, ಮತ್ತು ಒಪ್ಕೊಳ್ಳದೆ ಇದ್ದರೂ ಆಗಲ್ಲ, ಹಾಗೆ ಒಪ್ಪಿಸಿ ಹೋದೆ. ಹೋಗಿ ಮೀಸೆ ತೆಗಿಬೇಕು ಅಂದ್ರಿ ಅಲ್ಲಿ ಶೂಟಿಂಗಿಗೆ. ಮೀಸೆ ಬಳಸ್ಬೇಕು. ನಾನೀಗ ವಾಪಸ್ 30 ದಿವಸ ಬಿಟ್ಟು ಮನೆಗೆ ಬರಬೇಕಲ್ಲ. ಅಲ್ಲಿ ಏನಂದರೆ ಆ ಸಿನಿಮಾದ ಪ್ರಧಾನ ಅಂಶವೇ ನನ್ನ ಮೀಸೆ. ಆ ಮೀಸೆಗೆ ಬೇರೆ ಬೇರೆ ಆಕಾರಗಳನ್ನು ಕೊಡೋದಿದೆ. ನನಗೆ ಯಾವುದೋ ಕಾಗದ ಬರುತ್ತೆ, ನೀವು ಮೀಸೆ ಟ್ರಿಮ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಹಾಗಾಗಿ ಅದು ನನ್ನ ಮೀಸೆ ಇದ್ರೆ ಆಗಲ್ಲ ಅಂತ ಅವರು ಮೀಸೆ. ಹಾಗೆ ಆ ಮೀಸೆಯೇ ನನಗೊಂದು ಪ್ರಾಧಾನ್ಯ. ಫಸ್ಟ್ ಫಿಲ್ಮಿಗೆ ಮೀಸೆ ಬಳಸ್ಕೊಂಡೆ, ಆಮೇಲೆ ಅವಳೇ ನನ್ನ ಹೆಂಡತಿಯಲ್ಲಿ ಮೀಸೆ ಹೊತ್ತ ಗಂಡಸು ನಾನೇ ಆದೆ. ಸೂಪರ್. ಆ ಅಭಿನಯವನ್ನು ನಮಗೆ ಹೇಳಿಕೊಟ್ಟು ಮಾಡಿಸ್ತಾ ಇದ್ದೆ. ಸ್ವಲ್ಪ ಹೀಗೆ ಮಾಡಿರಿ ಅಭಿನಯ, ಅವರು ಬಂದು ಹೇಳಿಕೊಟ್ಟು ತೋರಿಸಿ ಮಾಡಿಸುವಂಥದ್ದು. ಹಾಗಾಗಿ ನಮಗದು ಏನೂ ನಾನು ಹೊಸಬ ಅಂತಾಗಲಿ ಅಥವಾ ನನ್ನ ಕಷ್ಟ ಅಂತಾಗಲಿ ಅಂಥದ್ದೇನೂ ಆಗದೆ ನಮ್ಮನ್ನು ಕರ್ಕೊಂಡು ಹೋಗಿದ್ದಕ್ಕಾಗಿ, ಅದೇ ಅವರು ಗಾಡ್ ಫಾದರ್ ಅಂದರೆ ಒಬ್ಬರು ಹೊಸಬರನ್ನು ಹೇಗೆ ತಿದ್ದಿ ತೀಡಿ ಕರ್ಕೊಂಡು ಹೋಗಬೇಕು, ಮತ್ತು ಎಲ್ಲೂ ಸಿಟ್ಟಿಲ್ಲ, ಅದು ವಿಶೇಷ.